ತಮಿಳುನಾಡಲ್ಲಿ ಟಿವಿಕೆ ವಿಜಯ್ ಸರ್ಕಾರ ರಚನೆಗೆ ಕಸರತ್ತು ನಡೀತಾ ಇದೆ. ಟಿವಿಕೆ ಕಚೇರಿಯಲ್ಲಿ ಶಾಸಕರ ಜೊತೆ ವಿಜಯ್ ಸಭೆಗೆ ಮುಂದಾಗಿದ್ದಾರೆ. ಪ್ರತ್ಯೇಕವಾಗಿ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ವಿಜಯ್. ಶಾಸಕರ ಜೊತೆ 5 ನಿಮಿಷ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮಾಣ ಪತ್ರದ ಜೊತೆಗೆ ಫೋಟೋವನ್ನ ತೆಗೆಸಿಕೊಳ್ತಾ ಇದ್ದಾರೆ. ವಿಜಯ್ ಜೊತೆ ಫೋಟೋ ತೆಗೆಸಿಕೊಳ್ತಾ ಇದ್ದಾರೆ ಪ್ರತಿ ಶಾಸಕರು. ಪಣಿಯೂರಿನಲ್ಲಿರುವಂತಹ ಟಿವಿಕೆ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ನೋಡಿ, ಈಗಾಗಲೇ 108 ಸ್ಥಾನಗಳನ್ನ ಟಿವಿಕೆ ಪಡ್ಕೊಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇನ್ನುಳಿದಂತಹ ಸ್ಥಾನಗಳನ್ನು ತುಂಬುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಸಬೇಕು, ಆ ಕುರಿತಂತೆ ಮಾತುಕತೆ. ಅದರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಶಾಸಕರನ್ನ ಕರೆದು 5 ನಿಮಿಷ ಮಾತನಾಡ್ತಾ ಇದ್ದಾರೆ ವಿಜಯ್. ಟಿವಿಕೆ ಕಚೇರಿಯಲ್ಲಿ ಇವತ್ತು ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಈಗಾಗಲೇ ಗೆದ್ದಿರುವಂತಹ ಎಲ್ಲಾ ಶಾಸಕರು ಕೂಡ ಟಿವಿಕೆ ಕಚೇರಿಯಲ್ಲಿ ಹಾಜರಾಗಿದ್ದಾರೆ. ಅವರ ಜೊತೆ ಪ್ರತ್ಯೇಕ ಸಭೆ ನಡೀತಾ ಇದೆ. 5 ನಿಮಿಷ ಶಾಸಕರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮಾಣ ಪತ್ರದ ಜೊತೆಯಲ್ಲಿ ಫೋಟೋವನ್ನ ಕೂಡ ತೆಗೆಸಿಕೊಳ್ತಾ ಇದ್ದಾರೆ. ಶಾಸಕಾಂಗ ನಾಯಕರಾಗಿ ವಿಜಯ್ ಆಯ್ಕೆ ಸಾಧ್ಯತೆಗಳಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ಟಿವಿಕೆ. ಸರ್ಕಾರ ರಚಿಸೋದಕ್ಕೆ ಈಗಾಗಲೇ ರಾಜ್ಯಪಾಲರಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಬಹುಮತ ಸಾಬೀತಿಗೆ 2 ವಾರ ಕಾಲಾವಕಾಶವನ್ನ ಕೇಳಿದ್ದಾರೆ ವಿಜಯ್. ಬಹುಮತಕ್ಕೆ ಬೇಕಾದಂತಹ ಸ್ಥಾನಗಳನ್ನ ಹೊಂದಿಸೋದಕ್ಕೆ ಬಹಳ ರಣತಂತ್ರ ಕೂಡ ಇಲ್ಲಿ ನಡೀತಾ ಇದೆ. ಈಗ 108 ಸ್ಥಾನಗಳಿದ್ರೆ ಇನ್ನುಳಿದಂತಹ ಸ್ಥಾನಗಳು ಟೋಟಲ್ ಆಗಿ 118 ಸ್ಥಾನಗಳನ್ನ ಪಡಿಬೇಕು. ಹಾಗಾಗಿ ಇನ್ನುಳಿದಂತಹ ಸ್ಥಾನಗಳನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಭಾರಿ ಪ್ರಮಾಣದ ರಣತಂತ್ರ ನಡೀತಾ ಇದೆ. ಒಂದ್ ಕಡೆ ಈಗ ಬಿಜೆಪಿ ಜೊತೆ ಕೈ ಜೋಡಿಸೋದಿಲ್ಲ ಅನ್ನುವಂತಹ ಮಾತನ್ನ ಹಿಂದೆ ಹೇಳಿದ್ರು ವಿಜಯ್ ಅವರು. ಹಾಗಾದ್ರೆ ಯಾರ ಜೊತೆ ಹೋಗ್ತಾರೆ, ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ? 2 ವಾರಗಳ ಕಾಲ ಈಗಾಗಲೇ ಕಾಲಾವಕಾಶವನ್ನ ಕೇಳಿದ್ದಾರೆ. ರಾಜ್ಯಪಾಲರಿಗೆ ಈಗಾಗಲೇ ಸರ್ಕಾರ ರಚಿಸೋದಕ್ಕೆ ಹಕ್ಕು ಮಂಡನೆಯನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಯಾರ್ಯಾರನ್ನ ತಮ್ಮ ಬಳಿ ಸೆಳಿಬೇಕು ಅನ್ನುವಂತಹ ನಿಟ್ಟಿನ ಒಂದಷ್ಟು ಮಾತುಕತೆ ಕೂಡ ಇಲ್ಲಿ ನಡೀತಾ ಇರುವುದು ಗೊತ್ತಾಗ್ತಾ ಇದೆ. ನೀವೀಗ ನೋಡ್ತಾ ಇರುವಂತದ್ದು ವಿಜಯ್ ಅವರು ಟಿವಿಕೆ ಕಚೇರಿಗೆ ಬಂದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸುತ್ತಲೂ ಕಾರ್ಯಕರ್ತರು, ಅವರ ಅಭಿಮಾನಿಗಳು ನೆರೆದಿದ್ರು. ಎಲ್ಲರಲ್ಲೂ ಕೂಡ ದೊಡ್ಡ ಮಟ್ಟದ ಸಂಭ್ರಮ. ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನ ವಿಜಯ್ ಪಡಿತಾರೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಇದು ಹಲವರಿಗೆ ಶಾಕಿಂಗ್ ವಿಚಾರ. ಹೀಗಾಗಿ ಸರ್ಕಾರ ರಚಿಸೋದಕ್ಕೆ ದಳಪತಿ ವಿಜಯ್ಗಿರುವಂತಹ ಆಯ್ಕೆಗಳಾದ್ರೂ ಏನ್? ಹಾಗಾದ್ರೆ ಸರ್ಕಾರ ರಚಿಸಲು ನಟ ವಿಜಯ್ಗೆ 3 ಆಯ್ಕೆಗಳಿದೆ. ವಿಜಯ್ ಮುಂದಿರುವಂತಹ 3 ಆಯ್ಕೆ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ನೋಡಿ, ವಿಜಯ್ ಸರ್ಕಾರವನ್ನ ರಚಿಸೋದಕ್ಕೆ ಮೊದಲ ಸಾಧ್ಯತೆ ಏನು ಅಂತ ಅಂದ್ರೆ, ಈಗ ಮ್ಯಾಜಿಕ್ ನಂಬರ್ 118 ಬೇಕು. ಟಿವಿಕೆ ಒಟ್ಟು ಸ್ಥಾನವನ್ನ ಪಡೆದಿರೋದು 108. ಕಾಂಗ್ರೆಸ್ 5 ಸ್ಥಾನದಲ್ಲಿ ಗೆಲುವನ್ನ ಪಡ್ಕೊಂಡಿದೆ. ವಿಸಿಕೆ 2, ಹಾಗೆ ಮುಸ್ಲಿಂ ಲೀಗ್ 2 ಸ್ಥಾನವನ್ನ ಗೆದ್ದಿದೆ. ಸಿಪಿಐ 2 ಸ್ಥಾನವನ್ನ ಗೆದ್ದಿದೆ. ಸಿಪಿಐಎಂ 2 ಸ್ಥಾನವನ್ನ ಗೆದ್ದಿದೆ. ಇದರಲ್ಲಿ ಯಾರ ಪರವಾಗಿ ನಿಲ್ತಾರೆ ಅನ್ನೋದು ಕೂಡ ನೋಡ್ಕೊಳ್ಬೇಕು. ಇನ್ನು ಸಾಧ್ಯತೆ 2 ಯಾವುದು? ಸಾಧ್ಯತೆ ಯಾವುದು ಅಂತ ಅಂದ್ರೆ ನೋಡಿ, ಮ್ಯಾಜಿಕ್ ನಂಬರ್ 118 ಬೇಕು. ಅದರಲ್ಲಿ ಈಗಾಗಲೇ ಗಮನಿಸ್ತಾ ಇರುವ ಹಾಗೆ ಕಾಂಗ್ರೆಸ್ 5 ಸ್ಥಾನದಲ್ಲಿ ಗೆದ್ದಿದೆ. ಪಿಎಂಕೆ 4 ಸ್ಥಾನದಲ್ಲಿ ಗೆದ್ದಿದೆ. ಮುಸ್ಲಿಂ ಲೀಗ್ 2 ಸ್ಥಾನದಲ್ಲಿ ಗೆದ್ದಿದೆ. ಸಿಪಿಐ 2 ಸ್ಥಾನದಲ್ಲಿ ಗೆದ್ದಿದೆ. ಸಿಪಿಐಎಂ 2 ಸ್ಥಾನದಲ್ಲಿ ಗೆದ್ದಿದೆ. ಹೀಗಾಗಿ ಇವರಲ್ಲಿ ಯಾರು ವಿಜಯ್ ಅವರಿಗೆ ಸಪೋರ್ಟ್ ಮಾಡ್ತಾರೆ? ಯಾಕಂದ್ರೆ 10 ಸ್ಥಾನಗಳು ಬೇಕಾಗಿರೋದು. ಟೋಟಲ್ ಆಗಿ ಇನ್ನುಳಿದಂಥ ಕಾಂಗ್ರೆಸ್ ಸೇರಿದಂತೆ ಇನ್ನುಳಿದಂಥ ಪಕ್ಷಗಳಿಂದ ಅವರು ಸಪೋರ್ಟ್ ಮಾಡಿದ್ರೆ ಒಂದು ವೇಳೆ ಗೆಲುವನ್ನ ಅಂದ್ರೆ ನಿರೀಕ್ಷಿಸಿದಂತೆ ಬಹುಮತವನ್ನ ಗೆಲ್ಲಿಸಬಹುದು. 123 ಆಗತ್ತೆ. ಇವರೆಲ್ಲರೂ ಕೂಡ ಸಪೋರ್ಟ್ ಅನ್ನ ಕೊಟ್ಟಿದ್ದೇ ಆದಲ್ಲಿ 123 ಸ್ಥಾನಗಳು ಸಿಗುತ್ತೆ. ಹಾಗಾಗಿ ಆರಾಮಾಗಿ ಸರ್ಕಾರ ರಚನೆ ಮಾಡಬಹುದು. ಇದು ಸಾಧ್ಯತೆ 2. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇರುವ ಹಾಗೆ ಈಗಾಗಲೇ ವಿಜಯ್ ಅವರಿಗೆ 108 ಸ್ಥಾನಗಳು ಲಭಿಸಿದೆ. ಆದ್ರೆ ಇನ್ನುಳಿದಂತಹ ಸ್ಥಾನಗಳನ್ನ ತಮ್ಮ ಕಡೆ ಸೆಳೆಯುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ರಣತಂತ್ರವನ್ನ ರೂಪಿಸಬೇಕು ಅನ್ನುವಂತಹ ಕುರಿತಂತೆ ಸಭೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಯಾವ್ಯಾವ ಸಾಧ್ಯತೆಗಳು ವಿಜಯ್ ಅವರ ಮುಂದಿದೆ, ಏನ್ ಮಾಡುವಂತಹ ನಿರೀಕ್ಷೆಗಳು ಕಂಡು ಬರ್ತಾ ಇದೆ ಹರೀಶ್?
ಮಧು ನಾಗರಾಜ್, ನಿನ್ನೆ ಅಷ್ಟೇ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಟಿವಿಕೆ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹದ್ದು, 108 ಸ್ಥಾನಗಳಲ್ಲಿ ಟಿವಿಕೆ ಗೆಲುವನ್ನ ಸಾಧಿಸಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈಗ 107 ಶಾಸಕರಾಗ್ತಾರೆ. ಯಾಕಂದ್ರೆ 2 ಸ್ಥಾನಗಳಲ್ಲಿ ವಿಜಯ್ ಅವರು ಸ್ಪರ್ಧೆ ಮಾಡಿ ಗೆದ್ದಿರೋದ್ರಿಂದ ಒಂದು ಕ್ಷೇತ್ರದಲ್ಲಿ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಹಾಗಿದ್ದಾಗ 107 ಶಾಸಕರ ಬಲ ಮಾತ್ರ ಈಗ ಟಿವಿಕೆಗೆ ಸಿಕ್ಕಂಗಾಗತ್ತೆ. ಸಂಪೂರ್ಣವಾಗಿ ಬಹುಮತ ಬೇಕು ಅಂತಂದ್ರೆ 118 ಶಾಸಕರ ಬೆಂಬಲ ಬೇಕಾಗುತ್ತೆ. ಹೀಗಾಗಿ ಬೇರೆ ಬೇರೆ ಪಕ್ಷಗಳ ಬೆಂಬಲವನ್ನ ಕೋರೋದಕ್ಕೆ ಈಗ ಪ್ಲಾನ್ಗಳು ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಇದೇ ವಿಚಾರವಾಗಿ ನೂತನವಾಗಿ ಗೆದ್ದಿರ್ತಕ್ಕಂಥ ಶಾಸಕರ ಜೊತೆಗೆ ಟಿವಿಕೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ವಿಜಯ್ ಅವರು ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಈಗ ಟಿವಿಕೆ ಕಚೇರಿಯನ್ನು ನೋಡಬಹುದು. ಟಿವಿಕೆ ಕಚೇರಿಯಲ್ಲಿ ಒಂದು ಕಡೆ ಭದ್ರತೆ ಆದ್ರೆ ಇನ್ನೊಂದು ಕಡೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂತಹದ್ದು. ಒಳಗಡೆ ವಿಜಯ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಎಲ್ಲಾ 106 ಶಾಸಕರ ಜೊತೆ ಮಾತಾಡ್ತೀನಿ. ಈಗ ಕಾಂಗ್ರೆಸ್ ಜೊತೆ ಮಾತುಕತೆಗೆ ವಿಜಯ್ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ.